ಹಲೋ ಫ್ರೆಂಡ್ಸ್, ಇವತ್ತು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಡಬಲ್ ಟೆಕ್ಕರ್ ಅನ್ನೋ ಒಂದು ಫ್ಯಾಂಟಸಿ ಸಿನಿಮಾ ಇರೋ ಕಣ್ಣಿಗೆ ದೇವರ ಲೋಕದ ಎರಡು ಗೊಂಬೆಗಳು ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅವುಗಳು ಇವನ ಕಣ್ಣಿಗೆ ಬಿಟ್ರೆ ಬೇರೆ ಯಾರ ಕಣ್ಣಿಗೂ ಕಾಣಿಸ್ತಾ ಇಲ್ಲ. ಅದಕ್ಕೆ ಕಾರಣ ಏನು? ಸೈಮಲ್ಟೇನಿಯಸ್ ಆಗಿ ವೆನಿಲ್ಲಾ ಅನ್ನೋ ಸಿನಿ ಆಕ್ಟ್ರೆಸ್ ಒಬ್ಳು ಕಣ್ಮರೆಯಾಗೋಗ್ತಾಳೆ. ಅದಕ್ಕೂ ಸಿನಿಮಾ ಹೀರೋಗೂ ಏನು ಸಂಬಂಧ? ಇದರಿಂದ ಉಂಟಾಗೋ ಕಾನ್ಫ್ಲಿಕ್ಟ್ನ ಹೀರೋ ಹೇಗೆ ಹ್ಯಾಂಡಲ್ ಮಾಡ್ದ ಅನ್ನೋದೇ ಸಿನಿಮಾ ಕತೆ. ಸಿನಿಮಾ ಓಪನಿಂಗ್ನಲ್ಲಿ ವಾಯ್ಸ್ ಓವರ್ನಲ್ಲಿ ಒಂದು ಕುಟುಂಬ ತನ್ನ ಕುಲದೈವದ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಮಕ್ಕಳೇ ಇಲ್ಲದ ಈ ದಂಪತಿಗಳಿಗೆ ತುಂಬಾ ವರ್ಷದ ನಂತರ ಒಂದು ಗಂಡು ಮಗು ಆಗಿರುತ್ತೆ. ಅವನ ಹೆಸರು ಅರವಿಂದ್ ಅಂತ. ಅದರಿಂದ ಇವತ್ತು ಮಗನನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅಂತ ಸ್ಟಾರ್ಟ್ ಆಗುತ್ತೆ. ಆದರೆ ದುರಾದೃಷ್ಟ ಅನ್ನೋ ಹಾಗೆ ಕುಲದೈವದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದ ಇವರಿಗೆ ಆಕ್ಸಿಡೆಂಟ್ ಆಗೋಗುತ್ತೆ. ಗಾಡಿಯಿಂದ ಎಲ್ಲರೂ ಒಂದೊಂದು ಕಡೆ ಬಿದ್ದಿದ್ದಾರೆ. ಗಾಡಿ ಫ್ಯೂಯಲ್ ಲೀಕ್ ಆಗಿ ಬೆಂಕಿ ಎತ್ಕೊಂಡು ಗಾಡಿ ಬ್ಲಾಸ್ಟ್ ಆಗುತ್ತೆ. ಅರವಿಂದ್ ಅಪ್ಪ ಅಮ್ಮ ಸತ್ತೋಗ್ತಾರೆ. ಅರವಿಂದ್ಗೆ ಅರ್ಧ ಮುಖ ಬರ್ನ್ ಆಗೋಗುತ್ತೆ. ಇದರಿಂದ ಅರವಿಂದ್ ಜೊತೆ ಅವನ ಸ್ಕೂಲ್ ಮೇಟ್ ಯಾರು ಮಾತಾಡೋಲ್ಲ. ಅವನನ್ನ ಟೀಸ್ ಮಾಡೋಕೆ ಪ್ರಾರಂಭ ಮಾಡ್ತಾರೆ. ಕ್ಲಾಸ್ಗೆ ಟಾಪರ್ ಆದ್ರೂ ಅಡ್ವರ್ಟೈಸ್ಮೆಂಟ್ನಲ್ಲಿ ಅರವಿಂದ್ ಪ್ರೈಸ್ ತಗೊಳ್ಳೋ ಫೋಟೋ ಬಂದ್ರೆ ಚೆನ್ನಾಗಿರಲ್ಲ. ಅವನ ಮುಖ ಅಡ್ವರ್ಟೈಸ್ಮೆಂಟ್ನಲ್ಲಿ ಬರೋದು ಬೇಡ. ಬೇರೆ ಯಾರನ್ನಾದ್ರೂ ಸ್ಟೇಜ್ ಮೇಲೆ ಕೂಗಿ ಅದನ್ನ ಅಡ್ವರ್ಟೈಸ್ಮೆಂಟ್ನಲ್ಲಿ ಬರೋ ಹಾಗೆ ಮಾಡಿ ಅಂತ ಎಲ್ಲರೂ ಸೇರಿ ಅರವಿಂದ್ನ ಏಟ್ ಮಾಡೋಕೆ ಪ್ರಾರಂಭ ಮಾಡ್ತಾರೆ. ಇದರಿಂದ ಅರವಿಂದ್ ಒಂದ್ಸಾರಿ ಸುಸೈಡ್ ಮಾಡ್ಕೊಳ್ಳೋದಕ್ಕೆ ಕೂಡ ಟ್ರೈ ಮಾಡಿರ್ತಾನೆ. ಆದ್ರೆ ಅವನ ಕೈಲಾಗೋದಿಲ್ಲ. ಇದಾದ 20 ವರ್ಷದ ನಂತರ ಈಗ ಒಂದು ಹಾಸ್ಪಿಟಲ್ನ ತೋರಿಸ್ತಾರೆ. ಅಲ್ಲಿ ಕಾರ್ತಿಕ್ ಅನ್ನೋ ಒಬ್ಬ ಚಿಕ್ಕ ಹುಡುಗ ತನ್ನ ಫ್ರೆಂಡ್ಸ್ಗೆ ತಾನು ಬರೆದಿರೋ ಡ್ರಾಯಿಂಗ್ಸ್ನ ತೋರಿಸಿ, ಇಲ್ಲಿದೆಯಲ್ಲ ಇವೆರಡರ ಹೆಸರು ಲೆಫ್ಟ್ ಮತ್ತು ರೈಟ್ ಅಂತ. ಇವರಿಬ್ರು ನಾನು ಮಾಡೋ ಒಳ್ಳೇದು ಕೆಟ್ಟದ್ದನ್ನ ನೋಟ್ ಮಾಡಿಕೊಂಡು ದೇವರ ಹತ್ರ ಸಬ್ಮಿಟ್ ಮಾಡ್ತಾರೆ. ಅದು ಮೇಲಿರೋ ದೇವರ ಪ್ರಪಂಚ. ಇವರ ಹೆಸರು ಮಾಸ್ಟರ್ ಅಂತ. ಇವರು ಅಲ್ಲಿ ಇವರ ರೀತಿ ಕೆಲಸ ಮಾಡೋರಿಗೆ ಟೀಚರ್ ರೀತಿ. ಇವರ ಹೆಸರು ಸೆಂಟರ್. ಅಲ್ಲಿರೋರಿಗೆಲ್ಲ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ಇವರ ಹತ್ರ ಒಂದು ಮ್ಯಾಜಿಕ್ ಬಬ್ಬಲ್ ಇದೆ. ಇದರಿಂದ ಬರೋ ಬಬ್ಬಲ್ ಏನಾದರೂ ಒಡೆದೋದ್ರೆ ಒಂದು ಜಾಗವೇ ನಾಶ ಆಗೋಗುತ್ತೆ ಅಂತ ಒಂದು ಕಥೆಯನ್ನ ಹೇಳ್ತಾ ಇದ್ದಾನೆ. ಈ ಕಥೆಯನ್ನ ನೆನ್ಪಿಟ್ಕೊಳ್ಳಿ, ಮುಂದೆ ನಿಮಗೆ ಅದರ ಬಗ್ಗೆ ಗೊತ್ತಾಗುತ್ತೆ. ಕಾರ್ತಿಕ್ ಒಬ್ಬ ಕ್ಯಾನ್ಸರ್ ಪೇಷಂಟ್. ಫೈನಲ್ ಸ್ಟೇಜ್ನಲ್ಲೇ ಕ್ಯಾನ್ಸರ್ ಇರೋದು ತಿಳಿದು ಬಂದಿರುತ್ತೆ. ಇಲ್ಲೇ ಅರವಿಂದನ್ನು ತೋರಿಸ್ತಾರೆ. ಅರವಿಂದ್ ಪ್ರಪಂಚದಲ್ಲಿ ಇರೋದು ಇಬ್ಬರೇ ವ್ಯಕ್ತಿಗಳು. ಅದರಲ್ಲಿ ಒಬ್ರು ಕಾರ್ತಿಕ್. ಇವನು ಕೂಡ ಅನಾಥ ಆಗಿರೋದ್ರಿಂದ ಅರವಿಂದ್ಗೆ ಕಾರ್ತಿಕ್ ಮೇಲೆ ಬಹಳ ಪ್ರೀತಿ. ಅರವಿಂದ್ ಕಾರ್ತಿಕ್ನ ನೋಡೋಕೆ ಬರುವಾಗ್ಲೆಲ್ಲ ಮುಖಕ್ಕೆ ಮುಖವಾಡ ಹಾಕೊಂಡು ಬಂದು ನೋಡ್ತಾ ಇರ್ತಾನೆ. ಕಾರಣ ನಿಮಗೆ ಗೊತ್ತು, ಅವನ ಮುಖದ ಅರ್ಧ ಭಾಗ ಬರ್ನ್ ಆಗೋಗಿದೆ. ಇದನ್ನ ನೋಡಿ ಕಾರ್ತಿಕ್ ಎಲ್ಲಿ ಭಯ ಪಟ್ಬಿಡ್ತಾನೋ, ಇನ್ಮೇಲೆ ನನ್ನ ಜೊತೆ ಮಾತಾಡಲ್ವೋ ಅಂತ ಅರವಿಂದ್ ಮುಖವಾಡ ಹಾಕೊಂಡು ಬಂದು ನೋಡ್ತಾ ಇರ್ತಾನೆ. ಅರವಿಂದ್ ಪ್ರಪಂಚದಲ್ಲಿರೋ ಇನ್ನೊಬ್ಬರು ಪಾರು ಅಂತ, ತನ್ನ ಕಾಲೇಜ್ ಮೇಟ್. ಪಾರು ಇವಾಗ ಕ್ಯಾನ್ಸರ್ ಮಕ್ಕಳಿಗೋಸ್ಕರ ಒಂದು NGO ರನ್ ಮಾಡ್ತಾ ಇದ್ದಾಳೆ. ಅರವಿಂದ್ಗೆ ಪಾರು ಮೇಲೆ ಲವ್ ಇದೆ. ಇದನ್ನ ಹೇಗೆ ಹೇಳ್ಕೊಳ್ಳೋದು, ನನ್ನ ಪಾರು ಇಷ್ಟಪಡ್ತಾಳ ಅಂತ ಇರಬೇಕಾದ್ರೆ ಒಂದಿನ ಕಾರ್ತಿಕ್, ಅರವಿಂದ್ ಅಂಕಲ್ ನಾನು ಎಷ್ಟೇ ಕೇಳ್ಕೊಂಡ್ರು ಅವ್ರ ಮುಖವನ್ನೇ ತೋರಿಸ್ತಾ ಇಲ್ವಲ್ಲ ಅಂತ ಸಫೋಕೇಶನ್ ಬಂದಿರೋ ರೀತಿ ಪ್ರಿಟೆಂಡ್ ಮಾಡಿ ಅರವಿಂದ್ ಹತ್ರ ಬಂದಾಗ ಮುಖವಾಡ ತೆಗೆದು ಮುಖ ನೋಡ್ಬಿಡ್ತಾನೆ. ಅರವಿಂದ್ ಮುಖ ನೋಡಿ ಕಾರ್ತಿಕ್ಗೆ ಭಯ ಆಗೋಗುತ್ತೆ. ಅಲ್ಲಿಂದ ಎದುರ್ಕೊಂಡು ಓಡೋಗ್ತಾನೆ. ಇದನ್ನ ನೋಡಿ ಅರವಿಂದ್ಗೆ ಬೇಜಾರಾಗುತ್ತೆ. ನನ್ ಕಂಡ್ರೆ ಯಾರಿಗೂ ಇಷ್ಟ ಆಗಲ್ಲ ಅಲ್ವಾ ಅಂತ ಪಾರುಗೆ ಹೇಳ್ತಾನೆ. ಪಾರು ಏನು ತಲೆ ಕೆಡಿಸ್ಕೋಬೇಡ, ಕಾರ್ತಿಕ್ಗೆ ಬಂದು ನಿನ್ನ ಹತ್ರ ಮಾತಾಡ್ತಾನೆ. ಯಾಕಂದ್ರೆ ನಿನ್ ಮನಸ್ಸು ಅಷ್ಟು ಬ್ಯೂಟಿಫುಲ್ ಅಂತಾಳೆ. ಅದರಿಂದ ಅರವಿಂದ್, ನಾನು ಪಾರುಗೆ ಪ್ರಪೋಸ್ ಮಾಡಿದ್ರೆ ಅದನ್ನ ಅವಳು ಆಕ್ಸೆಪ್ಟ್ ಮಾಡ್ತಾಳೆ ಅಂತ ಅಂದ್ಕೊಂಡು ಒಂದು ದಿನ ಪಾರು ಹತ್ರ ತನ್ನ ಲವ್ನ ಹೇಳ್ತಾನೆ. ನೀನು ನನ್ನ ಜೀವನದ ಪೂರ್ತಿ ನನ್ನ ಜೊತೆ ಇರ್ತೀಯ ಅಂತ. ಅದಕ್ಕೆ ಅವಳು ಇಲ್ಲ ಅರವಿಂದ್ ಸಾರಿ ಅಂತ ಅರವಿಂದ್ ಲವ್ನ ರಿಜೆಕ್ಟ್ ಮಾಡ್ಬಿಡ್ತಾಳೆ. ಚಿಕ್ಕ ವಯಸ್ಸಿನಿಂದ ಯಾರನ್ನೂ ಹಚ್ಕೊಳ್ದೆ ಇದ್ದವನು ಪಾರುನ ಸಖತ್ ಹಚ್ಕೊಂಡು ಬಿಟ್ಟಿರ್ತಾನೆ. ಇನ್ನು ಮುಂದೆ ನನ್ನ ಹತ್ರ ಯಾರು ಮಾತಾಡ್ತಾರೆ, ನಾನು ಮತ್ತೆ ಒಬ್ಬಂಟಿ ಆಗ್ಬಿಟ್ಟೆ ಅಂತ ಫೀಲ್ ಮಾಡ್ತಾ ಪಾರುಗೆ, ಪಾರು ನಾನು ನಿನ್ನ ತುಂಬ ಇಷ್ಟಪಟ್ಬಿಟ್ಟೆ. ನಾನು ನಿನಗೆ 8 ಗಂಟೆವರೆಗೂ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನೀನು ಬರಲಿಲ್ಲ ಅಂದರೆ ನಾನು ಸುಸೈಡ್ ಮಾಡಿಕೊಂಡು ಸತ್ತೋಗ್ತೀನಿ ಅಂತ ವಾಯ್ಸ್ ಮೆಸೇಜ್ ಕಳಿಸ್ತಾನೆ. ಈ ಕಡೆ ಮಣಿ ಮತ್ತೆ ರಾಕೆಟ್ ಅನ್ನೋ ಒಂದು ದರೋಡೆ ಮಾಡೋ ಗುಂಪನ್ನ ತೋರಿಸ್ತಾರೆ. ಇವರು ಅರವಿಂದ್ನ ತುಂಬಾ ದಿನಗಳಿಂದ ವಾಚ್ ಮಾಡಿ ಇವನೊಬ್ಬ ಅನಾಥ, ಆದ್ರಿಂದ ಇವನನ್ನ ಕಿಡ್ನಾಪ್ ಮಾಡಿ ಇವನ ಹೆಸರಿನಲ್ಲಿರೋ ಆಸ್ತಿಯನ್ನೆಲ್ಲ ನಮ್ಮ ಹೆಸರಿಗೆ ಬರೆಸ್ಕೊಂಡು ಡಾಕ್ಟರ್ ಸಹಾಯದಿಂದ ಇವನನ್ನ ಹುಚ್ಚನನ್ನಾಗಿ ಮಾಡಿ ರೋಡ್ನಲ್ಲಿ ಭಿಕ್ಷೆ ಬೇಡೋಕೆ ಬಿಡೋಣ. ನಮ್ಮನ್ನ ಕೇಳೋರು ಯಾರು ಇರಲ್ಲ. ಕಾರಣ ಅರವಿಂದ್ ಒಬ್ಬ ಅನಾಥ ಅಂತ ಇವತ್ತು ಅವನ ಮನೆ ಹತ್ರ ಬಂದಿದ್ದಾರೆ. ಅರವಿಂದ್ 8 ಗಂಟೆವರೆಗೂ ಪಾರುಗೋಸ್ಕರ ಕಾಯ್ತಾನೆ. ಅವಳು ಇನ್ನು ಬರಲ್ಲ ಅಂತ ಹ್ಯಾಂಗ್ ಮಾಡ್ಕೊಂಡು ಸತ್ತೋಗೋಣ ಅಂತ ಕುತ್ತಿಗೆಗೆ ಹಗ್ಗ ಹಾಕೋತಾನೆ. ಆಗ ಪಾರು ಕಡೆಯಿಂದ ಕಾಲ್ ಬರುತ್ತೆ. ಅರವಿಂದ್ ಫೋನ್ನ ನೋಡಿ ನಾನು ಬದುಕಬೇಕು ಅಂತ ಅಂದ್ಕೋತಾನೆ. ಆದ್ರೂ ಅವನ ಕೈಲಿ ಬದುಕೋಕ್ಕಾಗಲ್ಲ. ಹಗ್ಗ ಬಿಚ್ಕೊಂಡು ಕೆಳಗೆ ಬೀಳ್ತಾನೆ. ಅವನ ಪ್ರಾಣ ಪಕ್ಷಿ ಆರೋಗುತ್ತೆ.
ಅರವಿಂದ್ ಆತ್ಮ ಬಾಡಿಯಿಂದ ಹೊರಗೆ ಬಂದಿದೆ. ತಾನು ಸತ್ತೋಗಿದ್ದೀನಿ, ಇದು ನನ್ನ ಆತ್ಮ ಅಷ್ಟೇ, ನಾನು ಇನ್ನು ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳಲ್ಲ ಅಂತ ರಿಯಲೈಸ್ ಆಗೋಕೆ ಸ್ವಲ್ಪ ನಿಮಿಷ ತಗೊಳುತ್ತೆ. ಅಲ್ಲಿಗೆ ಲೆಫ್ಟ್ ಮತ್ತೆ ರೈಟ್ ಅಂತ ಎರಡು ಗೊಂಬೆಗಳು ಬರ್ತವೆ. ಏನ್ ಅರವಿಂದ್ ಹೋಗೋಣವಾ ಅಂತ ಇವೆ. ಅವುಗಳನ್ನ ನೋಡಿ ಎದುರುಕೊಂಡು ಅರವಿಂದ್ ಓಡ್ ಬರ್ತಾ ಇದ್ದಾನೆ. ಆ ಗೊಂಬೆಗಳು ಅಲ್ಲಿಗೂ ಬರ್ತವೆ. ನೋಡು ಅರವಿಂದ್, ನೀನು ಭಯ ಪಡಬೇಡ, ನಿನಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ. ನಾವಿಬ್ಬರು ನೀನು ಹುಟ್ಟಿದಾಗಿನಿಂದ ನಿನ್ನ ಜೊತೆನೇ ಇದ್ದೀವಿ. ನನ್ನ ಹೆಸರು ಲೆಫ್ಟ್ ಅಂತ, ನೀನು ಮಾಡೋ ಒಳ್ಳೆಯದನ್ನೆಲ್ಲ ನೋಟ್ ಮಾಡ್ಕೋತೀನಿ. ಇವನ ಹೆಸರು ರೈಟ್ ಅಂತ, ನೀನು ಮಾಡೋ ಕೆಟ್ಟದ್ದನ್ನೆಲ್ಲ ಇವನ್ ಲಿಸ್ಟ್ ಮಾಡ್ಕೋತಾನೆ. ನೀನಿವಾಗ ಸತ್ತೋಗಿರೋದ್ರಿಂದ ನಿನ್ನ ಕಣ್ಣಿಗೆ ನಾವು ಕಾಣ್ತಾ ಇದ್ದೀವಿ. ನಿನ್ನ ಆಯಸ್ಸು ಮುಗಿದಿದೆ, ದೇವರ ಲೋಕಕ್ಕೆ ಹೋಗೋಣ ಬಾ ಅಂತ ಇವೆ. ಅದನ್ನ ಕೇಳಿ ಅರವಿಂದ್ಗೆ ಏನು ಅರ್ಥನೇ ಆಗ್ತಾ ಇಲ್ಲ. ಲೆಫ್ಟ್ ತನ್ನ ಟ್ಯಾಬ್ನ ನೋಡಿ ಆಶ್ಚರ್ಯಪಟ್ಟು ರೈಟ್ ಹತ್ರ, ಇಲ್ಲಿ ನೋಡು, ಇವನಿಗೆ 85ರವರೆಗೂ ಆಯಸ್ಸಿದೆ, ಆದರೆ ನಾವು ಇವನನ್ನ ಇವಾಗಲೇ ಸಾಯಿಸ್ಬಿಟ್ಟಿದ್ದೀವಿ. ಇದೇನಾದರೂ ಸೆಂಟರ್ಗೆ ಗೊತ್ತಾದ್ರೆ ನಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತ ಮಾತಾಡ್ತಾ ಇದ್ದಾರೆ. ಅದನ್ನು ಅರವಿಂದ್ ಕೇಳಿಸ್ಕೊಂಡು ಬಿಡ್ತಾನೆ. ಏನು, ನನಗೆ ಇನ್ನೂ ಆಯಸ್ಸಿತ್ತ? ನನಗೆ ಆಗಲೇ ಗೊತ್ತಾಯಿತು, ಹಗ್ಗ ಬಿಚ್ಚೋದ್ರು ನಾನು ಹೇಗೆ ಸತ್ತೋದೆ ಅಂತ. ಅದು ನಿಮ್ಮ ಕೆಲಸ ನನಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ದೇಹಕ್ಕೆ ಸೇರಿಸಿ ಅಂತ ಜಗಳ ಮಾಡ್ತಾ ಇದ್ದಾನೆ. ಈ ನಡುವೆ ಮಣಿ ಬಂದು ಅರವಿಂದ್ ಬಾಡಿನ ನೋಡಿ ಸತ್ತೋಗಿದ್ದಾನೆ ಅಂತಾನು ತಿಳ್ಕೊಳ್ಳದೆ ಬಾಡಿಯನ್ನ ಮೂಟೆಯಲ್ಲಿ ಹಾಕೊಂಡು ಹೊರಟೋಗ್ತಾನೆ. ರೈಟ್ ಮತ್ತು ಲೆಫ್ಟ್, ಸರಿ ಬಾ, ನಿನ್ನ ಬಾಡಿಗೆ ಸೇರಿಸ್ತೀವಿ ಅಂತ ಬಂದು ನೋಡಿದ್ರೆ ಅರವಿಂದ್ ಬಾಡಿ ಅಲ್ಲಿಲ್ಲ. ಎಲ್ಲಿ ನನ್ನ ಬಾಡಿ ಅಂತ ಮನೆಯೆಲ್ಲ ಹುಡುಕಿದ್ರು ಎಲ್ಲೂ ಸಿಗಲ್ಲ. ರೈಟ್ ಮತ್ತೆ ಲೆಫ್ಟ್ಗೆ ನಿಮ್ಮ ಹತ್ರ ಸೂಪರ್ ಪವರ್ಸ್ ಇರುತ್ತಲ್ಲ, ಅದನ್ನ ಯೂಸ್ ಮಾಡಿಕೊಂಡು ನನ್ನ ಬಾಡಿ ಎಲ್ಲಿದೆ ಕಂಡುಹಿಡೀರಿ ಅಂದರೆ ನಮಗೆಲ್ಲಪ್ಪ ಸೂಪರ್ ಪವರ್ಸ್ ಇದೆ. ನಮ್ಮ ಕೆಲಸ ಏನೇ ಇದ್ರು ನಿನ್ನ ಜೊತೆ ಇದ್ದು ಸತ್ತಾಗ ನಿನ್ನ ಸೆಂಟರ್ ಹತ್ರ ಕರ್ಕೊಂಡು ಹೋಗೋದು ನಮ್ಮ ಕೆಲಸ ಅಷ್ಟೇ. ನಮ್ಗೆ ಯಾವ ಸೂಪರ್ ಪವರ್ಸು ಇಲ್ಲ ಅಂತವೆ. ಅಲ್ಲಿಗೆ ಗಾಬರಿಯಾಗಿ ಪಾರು ಓಡ್ ಬರ್ತಾಳೆ. ಮೇಲೆ ಕಟ್ಟಿರೋ ಹಗ್ಗವನ್ನ ನೋಡಿ, ಅರವಿಂದ್ ಎಲ್ಲೋ ಇದ್ಯಾ, ನಿನ್ ಕಂಡ್ರೆ ನನಗೂ ಇಷ್ಟ ಕಣೋ, ನಾವಿಬ್ರು ಮದುವೆ ಆಗೋಣ ಅಂತ ಹೇಳೋಕೆ ಇಲ್ಲಿಗೆ ಬಂದೆ, ಎಲ್ಲಿದ್ಯೋ ಅಂತ ಕೂಗ್ತಾ ಇದ್ದಾಳೆ. ಅರವಿಂದ್ ಅವಳಿಗೆ ಕಾಣಿಸ್ತಾ ಇಲ್ಲ. ರೈಟ್ ಮತ್ತು ಲೆಫ್ಟ್ಗೆ ಬೈತಾನೆ, ಪಾರು ನನ್ನನ್ನು ಲವ್ ಮಾಡ್ತಾ ಇದ್ದಾಳೆ, ಆದರೆ ನೀವು ನನಗೆ ಈಗ ಮಾಡಿಬಿಟ್ರಲ್ಲ ಅಂತ. ಅದಕ್ಕೆ ನೀನು ಏನು ಯೋಚನೆ ಮಾಡಬೇಡ, ಮಾಸ್ಟರ್ ಹತ್ರ ಹೋದ್ರೆ ಅವರು ನಮಗೆ ಒಂದು ಸೊಲ್ಯೂಷನ್ ಕೊಡ್ತಾರೆ, ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಅರವಿಂದ್ ಬಾಡಿನ ಮಣಿ ಎತ್ಕೊಂಡು ರಾಕೆಟ್ ಹತ್ರ ಬರ್ತಾನೆ. ಅಲ್ಲಿಗೆ ಬಂದ್ಮೇಲೆ ಗೊತ್ತಾಗುತ್ತೆ ಅರವಿಂದ್ ಸತ್ತೋಗಿದ್ದಾನೆ ಅಂತ. ಅದಕ್ಕೆ ರಾಕೆಟ್ ಬೈತಾನೆ, ನೀನೇನಾದ್ರೂ ಸಾಯಿಸ್ಬಿಟ್ಟ ಹೇಗೆ ಅಂತ. ಅದಕ್ಕೆ ಮಣಿ, ನಾನು ಹೋಗೋಕೆ ಮುಂಚೆನೆ ಅವನು ಸುಸೈಡ್ ಅಟೆಂಪ್ಟ್ ಮಾಡೋಕೆ ಟ್ರೈ ಮಾಡಿದ್ದ, ಆದರೆ ಸತ್ತಿರ್ಲಿಲ್ಲ. ಅದರಿಂದ ಮುಖಕ್ಕೆ ಸ್ಪ್ರೇ ಹೊಡೆದು ಎತ್ಕೊಂಡು ಬಂದೆ. ನಿಜವಾಗ್ಲೂ ಅವನು ಹ್ಯಾಂಗ್ ಮಾಡ್ಕೊಂಡು ಸತ್ತಿರೋದಕ್ಕೆ ಚಾನ್ಸೇ ಇಲ್ಲ. ನಮ್ಮ ಡಾಕ್ಟರ್ಗೆ ಕಾಲ್ ಮಾಡು, ಅವ್ರು ಬಂದು ಚೆಕ್ ಮಾಡ್ಲಿ ಅಂತಾನೆ. ಪಾರು ಅರವಿಂದ್ ಮಿಸ್ಸಿಂಗ್ ಅಂತ ಪೊಲೀಸ್ಗೆ ಕಾಲ್ ಮಾಡ್ತಾಳೆ. ಇನ್ಸ್ಪೆಕ್ಟರ್ ಷಣ್ಮುಗವಲ್ಲಿ ಅಲ್ಲಿಗೆ ಬರ್ತಾರೆ. ಮನೆಯಲ್ಲೆಲ್ಲ ಸರ್ಚ್ ಮಾಡಿ ಪಾರು ಫೋನಿಂದ ಅರವಿಂದ್ ಫೋನ್ಗೆ ಕಾಲ್ ಮಾಡಿಸ್ತಾಳೆ. ಅರವಿಂದ್ ಫೋನ್ ಮಣಿ ಹತ್ರ ಇರುತ್ತೆ. ಪಿಕ್ ಮಾಡಿ ಇನ್ಸ್ಪೆಕ್ಟರ್ ಹತ್ರನೇ, ನಾವೇ ಅರವಿಂದ್ನ ಕಿಡ್ನಾಪ್ ಮಾಡಿರೋದು, ನಿಮ್ಮ ಕೈಲಾದ್ರೆ ಕಂಡು ಹಿಡೀರಿ ಅಂತ ಚಾಲೆಂಜ್ ಮಾಡ್ತಾನೆ. ಇನ್ಸ್ಪೆಕ್ಟರ್ ಅವನ ಫೋನ್ನ ಟ್ರೇಸ್ ಮಾಡಿ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳಿ ಅಂತಾರೆ. ಡಾಕ್ಟರ್ ಬಂದು ಅರವಿಂದ್ನ ಚೆಕ್ ಮಾಡಿ, ಇವನು ಹ್ಯಾಂಗ್ ಮಾಡಿಕೊಂಡು ಸತ್ತೋಗಿರೋದಕ್ಕೆ ಚಾನ್ಸೇ ಇಲ್ಲ, ಇವನ ಹಾರ್ಟ್ ಬೀಟ್ ಸಡನ್ ಆಗಿ ನಿಂತೋಗಿದೆ, ಕಾರಣ ಏನು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ, ಸಮಥಿಂಗ್ ಫಿಶಿ ಅಂತಾರೆ. ಅದರಿಂದ ಮಣಿ ಮತ್ತು ರಾಕೆಟ್ ಅರವಿಂದ್ ತಮ್ಮನ ಆಸ್ತಿ ಪತ್ರದ ಮೇಲೆ ಒತ್ತಿಸ್ಕೊಂಡು ಈ ಬಾಡಿನ ಏನು ಮಾಡೋದು ಅಂತ ಡಾಕ್ಟರ್ನ ಕೇಳಿದಾಗ ಅವರು, ಮಾರಿ ಅನ್ನೋ ನನಗೆ ಗೊತ್ತಿರೋನೊಬ್ಬ ಮಾರಿಕುಪ್ಪಂ GH ಮಾರ್ಚುರಿಯಲ್ಲಿ ಕೆಲಸ ಮಾಡ್ತಾನೆ, ನಾಳೆ ಬಾಡಿನ ತಗೊಂಡೋಗಿ ಅವನ ಕೈಲಿ ಕೊಟ್ಬಿಡಿ, ಅವನ್ ಮಿಕ್ಕಿದ್ನೆಲ್ಲ ನೋಡ್ಕೋತಾನೆ ಅಂತಾರೆ. ರೈಟ್ ಲೆಫ್ಟ್ ಬಂದು ಮಾಸ್ಟರ್ನ ಮೀಟ್ ಮಾಡ್ತವೆ. ತಮ್ಮಿಂದ ಆದ ಮಿಸ್ಟೇಕ್ನ ಎಕ್ಸ್ಪ್ಲೈನ್ ಮಾಡ್ತವೆ. ಇದಕ್ಕೆ ಸೊಲ್ಯೂಷನ್ ಏನು ಅಂತ ಕೇಳಬೇಕಾದ್ರೆ ಮಾಸ್ಟರ್ ಎಲ್ಲ ಕಡೆ ಹುಡುಕಿ ಒಂದು ರಾಜ ಅನ್ನೋ ಅನಾಥ ಡೆಡ್ ಬಾಡಿಯನ್ನ ರೈಟ್ ಲೆಫ್ಟ್ಗೆ ತೋರಿಸಿ, ನೋಡಿ ಅರವಿಂದ್ ಬಾಡಿ ನಿಮಗೆ ಸಿಗೋವರೆಗೂ ಅರವಿಂದ್ ಆತ್ಮ ಈ ಬಾಡಿಯಲ್ಲಿ ಇರಲಿ, ಬಾಡಿ ಸಿಕ್ಕ ತಕ್ಷಣ ಈ ಬಾಡಿಯನ್ನ ವಾಪಸ್ ಕೊಡಬೇಕು, ಹೇಗೋ ಸೆಂಟರ್ ಕಣ್ಣು ತಪ್ಪಿಸಿ ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ, ಹುಷಾರು ಅಂತಾರೆ. ಅರವಿಂದ್, ನಾನು ಟೆಂಪರವರಿಯಾಗಿ ಈ ಬಾಡಿಯಲ್ಲಿ ಇರಬೇಕಾ, ಅಟ್ಲೀಸ್ಟ್ ಅವನ ಮುಖನಾದರೂ ತೋರಿಸಿ ಅಂತಾನೆ. ಅವನ ಮುಖ ನೋಡಿ, ಪರವಾಗಿಲ್ಲ, ವೈಟ್ಗೆ ಚೆನ್ನಾಗೇ ಇದ್ದಾನೆ, ನನಗೆ ಈ ಬಾಡಿ ಓಕೆ ಅಂತ ಆ ಬಾಡಿ ಒಳಗೆ ಹೋಗ್ತಾನೆ. ಅರವಿಂದ್ ಹತ್ರ ಫೋನ್ ಇಲ್ಲದೆ ಇರೋದ್ರಿಂದ ದಾರಿಯಲ್ಲಿ ಮಲಗಿರೋ ಭಿಕ್ಷುಕನ ಫೋನ್ನಲ್ಲಿ ಪಾರುಗೆ ಫೋನ್ ಮಾಡ್ತಾನೆ. ಪಾರು, ನಾನು ಅರವಿಂದ್ ಅಂತಾನೆ. ಅದಕ್ಕೆ ಪಾರು, ಅರವಿಂದ್ ಎಲ್ಲಿದ್ಯೋ, ನಿನಗೇನಾಗೋಯ್ತು ಅಂತ ನಾನು ತುಂಬ ಭಯಪಟ್ಟಿದ್ದೆ, ಸರಿ ನೀನು ಎಲ್ಲಿದ್ಯಾ ಈಗ ಹೇಳು ಅಂತ ಕೇಳ್ತಾಳೆ. ಅದಕ್ಕೆ ಅರವಿಂದ್, ಪಾರು ನೀನು ನಾಳೆ ನಾವು ಮೀಟ್ ಮಾಡೋ ಪ್ಲೇಸ್ಗೆ ಬಂದುಬಿಡು, ಅಲ್ಲಿ ನಿನಗೆ ನಾನು ಎಲ್ಲ ಹೇಳ್ತೀನಿ ಅಂತಾನೆ. ಅಲ್ಲಿಂದ ಡೈರೆಕ್ಟ್ ಆಗಿ ಅರವಿಂದ್ ಲೆಫ್ಟ್ ರೈಟ್ ಜೊತೆ ತನ್ನ ಮನೆಗೆ ಬರ್ತಾನೆ. ಮನೆಯಲ್ಲಿ CCTV ಕ್ಯಾಮ್ರಾ ಮೂಲಕ ತನ್ನ ಬಾಡಿಯನ್ನ ಮಣಿ ಎತ್ಕೊಂಡು ಹೋಗಿರೋದನ್ನ ನೋಡ್ತಾನೆ. ಹಾಗೆ ಮಣಿ ತನ್ನ ಫೋನ್ನ ಇಲ್ಲೇ ಮರೆತು ಬಿಟ್ಬಿಟ್ಟು ಹೋಗಿರೋದನ್ನ ನೋಡ್ತಾನೆ. ಅದೇ ಫೋನ್ನಲ್ಲಿ ತನ್ನ ಫೋನ್ಗೆ ಕಾಲ್ ಮಾಡಿ ಆ ಕಡೆ ಮಣಿ ಫೋನ್ ಪಿಕ್ ಮಾಡಿದಾಗ, ಸರ್ ಇದು ನಿಮ್ಮ ಫೋನಾ ಅಂತ ಕೇಳ್ತಾನೆ. ಅದಕ್ಕೆ ಮಣಿ, ಹೌದು ಸರ್ ಇದು ನನ್ನ ಫೋನೇ, ಇಲ್ಲಿವರೆಗೂ ಎಲ್ಲಿಟ್ಟಿದೆ ಅಂತ ಹುಡುಕ್ತಾ ಇದ್ದೆ, ನಾಳೆ ನಾನು ಹೇಳೋ ಜಾಗಕ್ಕೆ ಬಂದು ಫೋನ್ ಕೊಡೋಕ್ಕಾಗುತ್ತಾ ಸರ್ ಅಂತ ಕೇಳ್ತಾನೆ. ಅದಕ್ಕೆ ಅರವಿಂದ್, ಸರಿ ಸರ್ ಆಯಿತು ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ.
ಅರವಿಂದ್ನ ಹುಡುಕೊಂಡು ಪಾರು ಬರ್ತಾಳೆ. ಎಲ್ಲಿ ಅರವಿಂದ್ ಅಂತ ಹುಡುಕ್ತಾ ಇದ್ದಾಳೆ. ಆಗ ನಾನೇ ಅರವಿಂದ್ ಪಾರು, ನಿನಗೆ ನನ್ನ ಮುಖ ಇಷ್ಟ ಆಗಲಿಲ್ಲ ಅಲ್ವಾ, ಅದರಿಂದ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ಬಂದು ನಿನಗೆ ಸರ್ಪ್ರೈಸ್ ಮಾಡೋಣ ಅಂದ್ಕೊಂಡೆ ಅಂತಾನೆ. ಅದಕ್ಕೆ ಪಾರು, ನೀನು ಅರವಿಂದ, ನಿನಗೇನಾದರೂ ತಲೆ ಕೆಟ್ಟಿದ್ಯಾ, ನನ್ನ ಅರವಿಂದ್ ಹೇಗಿರ್ತಾನೆ ಅಂತ ನನಗೆ ಗೊತ್ತಿಲ್ವಾ, ನೀನು ಅರವಿಂದ್ ಅಲ್ಲ ಅಂತ ಬೈದು ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ಮಣಿ ಹೇಳಿದ ಕಾಫಿ ಶಾಪ್ ಹತ್ರ ಅರವಿಂದ್ ಬಂದು ಮಣಿಗೆ ಫೋನ್ ಮಾಡ್ತಾನೆ. ಮಣಿ ಅಲ್ಲೇ ಕೂತ್ಕೊಂಡಿದ್ದು ಫೋನ್ ರಿಸೀವ್ ಮಾಡಿ, ಸರ್ ನಾನು ಮೀಟ್ ಮಾಡೋ ಯೋಚನೆ ಮಾಡಬೇಡಿ, ಅದು ನಿಮಗೆ ಆಪತ್ತು, ಕಾಫಿ ಶಾಪ್ ಓನರ್ ಹತ್ರ ಮಣಿಗೆ ಕೊಟ್ಬಿಡಿ ಅಂತ ಹೇಳಿ ನನ್ನ ಫೋನ್ ಕೊಟ್ಬಿಟ್ಟು ಹೋಗಿ ಅಂತಾನೆ. ಅರವಿಂದ್ ಕಾಫಿ ಶಾಪ್ ಓನರ್ಗೆ ಫೋನ್ ಕೊಟ್ಬಿಟ್ಟು ಮಣಿ ಕೊಟ್ಬಿಡಿ ಅಂತಾನೆ. ಅವರು ಮಣಿ ಇಲ್ಲೇ ಇದನ್ನಲ್ಲ ಅಂತ ಅಲ್ಲೇ ಕೂತ್ಕೊಂಡಿದ್ದ ಮಣಿ ಕಡೆಗೆ ಕೈ ತೋರಿಸ್ತಾನೆ. ಮಣಿ ಮುಖ ಮುಚ್ಕೊಂಡು ಬಂದು ಫೋನ್ ಇಸ್ಕೊಂಡು ಅಲ್ಲಿಂದ ಹೋಗ್ತಾನೆ. ರೈಟ್ ಮತ್ತು ಲೆಫ್ಟ್. ಅರವಿಂದ್ ಬಾ ಅವನನ್ನು ಫಾಲೋ ಮಾಡೋಣ ಅಂದಿದ್ದಕ್ಕೆ ಅರವಿಂದ್, ನೀವು ತಾನೇ ಇದಕ್ಕೆಲ್ಲ ಕಾರಣ, ನೀವೇ ಹೋಗಿ ಅವನನ್ನು ಫಾಲೋ ಮಾಡಿ, ನನಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅಂತಾನೆ. ಅರವಿಂದ್ ಎಲ್ಲಿಗೆ ಹೋಗ್ತಾ ಇದೆಯೋ, ಹೋಗು ಹೋಗು, ನಿನಗೆ ಒಳ್ಳೆ ಸ್ಮಾರ್ಟ್ ಬಾಡಿ ಸಿಕ್ಕಿದೆ ಅಂತ ಆಟ ಆಡ್ತಾ ಇದೆಯಾ ಅಲ್ವಾ ಅಂತ ಬೈಕೊಂಡು ಮಣಿನ ಫಾಲೋ ಮಾಡ್ಕೊಂಡು ಹೋಗ್ತವೆ. ಇವತ್ತು ಕಾರ್ತಿಕ್ ಬರ್ತಡೆ, ಅದರಿಂದ ಅರವಿಂದ್ ಕೇಕ್ ತಗೊಂಡು ಕಾರ್ತಿಕ್ಗೆ ಸರ್ಪ್ರೈಸ್ ಮಾಡೋಣ ಅಂತ ಹಾಸ್ಪಿಟಲ್ಗೆ ಬಂದರೆ ಎಲ್ಲ ಅಲ್ಲಿ ನಿಂತ್ಕೊಂಡು ಅಳ್ತಾ ಇದ್ದಾರೆ. ಯಾಕೆ ಅಂತ ನೋಡಿದ್ರೆ ಕಾರ್ತಿಕ್ ಸತ್ತೋಗಿ 2 ದಿನಗಳಾಗಿವೆ. ಅದನ್ನು ನೋಡಿ ಅರವಿಂದ್ಗೆ ತುಂಬ ದುಃಖ ಆಗುತ್ತೆ. ಅವನು ಅಳೋದನ್ನ ನೋಡಿ ಪಾರುಗೆ ಅರ್ಥ ಆಗುತ್ತೆ ಇವನೇ ಅರವಿಂದ್ ಅಂತ. ಅದರಿಂದ ಸಾರಿ ಅರವಿಂದ್, ನೀನು ಕಣ್ಣೀರಾಗ್ತಾ ಇರೋದ್ರಲ್ಲೇ ಗೊತ್ತಾಗ್ತಾ ಇದೆ ನೀನೇ ಅರವಿಂದ್ ಅಂತ. ಇದನ್ನ ಹೇಳೋಕೆ ನಿಮ್ಮ ಮನೆಗೆ ಬಂದಿದ್ದೆ, ಆದರೆ ನೀನು ಅಲ್ಲಿ ಇರಲಿಲ್ಲ. ಅದರ ಜೊತೆಗೆ ನಾವಿಬ್ಬರು ಮದುವೆ ಆಗೋಣ ಅಂತ ಹೇಳೋಕ್ಕೂ ನಾನು ಅಲ್ಲಿಗೆ ಬಂದೆ. ನಿನಗೆ ಓಕೆ ಆದರೆ ನಾವಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಅಂತಾಳೆ. ಅದಕ್ಕೆ ಅರವಿಂದ್ ಯಾಕಿಷ್ಟು ಬೇಗ ಅಂತ ಕೇಳಿದ್ದಕ್ಕೆ, ನಮ್ಮ ದೊಡ್ಡಪ್ಪ ರಾಯರ್ ಅಂತ ಒಬ್ಬ ಗ್ಯಾಂಗ್ಸ್ಟರ್, ನಮ್ಮಪ್ಪ ಏನೋ ಬಿಸ್ನೆಸ್ನಲ್ಲಿ ಚಿಕ್ಕದಾಗಿ ಮೋಸ ಮಾಡಿದ್ರು ಅಂತಾನೆ ಅವರನ್ನೇ ಕೊಂದವರು. ನಮ್ಮ ದೊಡ್ಡಪ್ಪ ಅವರಿಗೆ ಯಾರೇ ಮೋಸ ಮಾಡಿದ್ರು ಇಷ್ಟ ಆಗಲ್ಲ ಅವರಿಗೆ. ಅದರಿಂದ ಅವ್ರಿಗೆ ಗೊತ್ತಾಗೋಕೆ ಮುಂಚೆನೆ ನಾವು ರಿಜಿಸ್ಟರ್ ಮ್ಯಾರೇಜ್ ಆಗಿಬಿಡೋಣ, ಆಗಿಬಿಟ್ಟು ಎಲ್ಲಾದರೂ ಹೊರಟೋಗೋಣ ಅಂತಾಳೆ. ಮಣಿ ಹಿಂದೆನೇ ಬಂದ ರೈಟ್ ಮತ್ತು ಲೆಫ್ಟ್ಗೆ ಅರವಿಂದ್ ಬಾಡಿನ ರಾಕೆಟ್ ಮಾರ್ಚರಿಗೆ ತಗೊಂಡೋಗಿದ್ದಾನೆ ಅಂತ ತಿಳ್ಕೊಂಡು ಇನ್ನೇನು ಪೋಸ್ಟ್ ಮಾರ್ಟಮ್ ಮಾಡಿಬಿಡ್ತಾರೆ. ಅರವಿಂದ್ ಬಾಡಿನ ಹುಡ್ಕೋಣ ಅಂತ ಹುಡುಕ್ತಾ ಬರಬೇಕಾದ್ರೆ ರಾಕೆಟ್ ಅರವಿಂದ್ ಬಾಡಿನ ವೀಲ್ ಚೇರ್ ಮೇಲೆ ಕೂರಿಸ್ಕೊಂಡು ಮಾರಿನ ಹುಡುಕ್ತಾ ಬರ್ತಾ ಇದ್ದಾನೆ. ಮೆಂಟಲ್ ಹಾಸ್ಪಿಟಲಿಂದ ತಪ್ಪಿಸ್ಕೊಂಡಿರೋ 4 ಜನ ಹುಚ್ಚರು ಮಾರ್ಚೂರಿ ಹತ್ರ ಬಂದಿರ್ತಾರೆ. ಅವರು ಸಹ ಡಾಕ್ಟರ್ ವೇಷದಲ್ಲೇ ಇರೋದ್ರಿಂದ ರಾಕೆಟ್ ಅವ್ರ ಹತ್ರ ಹೋಗಿ, ಮಾರ್ಚೂರಿಲಿ ಕೆಲಸ ಮಾಡೋ ಮಾರಿ ಎಲ್ಲಿರ್ತಾನೆ ನಿಮಗೆ ಗೊತ್ತಾ ಅಂತ ಕೇಳೋಕೆ, ನನಗೆ ಗೊತ್ತು ಬನ್ನಿ ಅಂತ ಒಂದು ರೂಮಿಗೆ ಕರ್ಕೊಂಡೋಗಿ ಹುಚ್ಚಾಗಿ ಏನೇನೋ ಕೇಳ್ತಾ ಇದ್ದಾರೆ. ನಾನು ಹುಚ್ಚರ ಕೈಲಿ ಸಿಗಾಕೊಂಡು ಬಿಟ್ಟಿದ್ದೀನಿ ಅಂತ ರಾಕೆಟ್ ತಿಳ್ಕೊಳ್ಳೋಕೆ ಸ್ವಲ್ಪ ಸಮಯನೇ ತಗೊಳುತ್ತೆ. ನಾನು ಮೊದಲು ಇಲ್ಲಿಂದ ತಪ್ಪಿಸ್ಕೋಬೇಕು ಅನ್ನೋವಾಗ ಅಲ್ಲಿದ್ದ ಒಬ್ಬ ಹುಚ್ಚ ಇದನ್ನು ಪ್ರೆಸ್ ಮಾಡಿದ್ರೆ ಈ ರೂಮ್ ಬ್ಲಾಸ್ಟ್ ಆಗುತ್ತೆ ಅಂತ ಬಾಂಬ್ನ ಪ್ರೆಸ್ ಮಾಡ್ತಾನೆ. ಹೇಳ್ದ ಹಾಗೆ ಆ ರೂಮ್ ಬ್ಲಾಸ್ಟ್ ಆಗೋಗುತ್ತೆ. ಲೆಫ್ಟ್ ಮತ್ತು ರೈಟ್, ಅಯ್ಯಯ್ಯೋ ಅರವಿಂದ್ ಬಾಡಿಗೆ ಏನಾಯಿತು, ನಮ್ಮ ಜೊತೆ ಅರವಿಂದ್ ಬಂದಿದ್ರೆ ನಾವು ಅವನ ಬಾಡಿಯನ್ನು ಹೇಗಾದರೂ ಮಾಡಿ ಕಾಪಾಡಬಹುದಾಗಿತ್ತು ಅಂತ ಬೇಸರಗೊಳ್ತವೆ. ಈ ಕಡೆ ರಿಜಿಸ್ಟರ್ ಆಫೀಸ್ನಲ್ಲಿ ತನ್ನ ಮಗಳು ಯಾರನ್ನೋ ಮದುವೆ ಆಗ್ತಾ ಇದ್ದಾಳೆ ಅಂತ ರಾಯರ್ ಅಲ್ಲಿಗೆ ಬರ್ತಾರೆ. ಮೀಡಿಯಾ ಬೇರೆ ಅಲ್ಲಿದೆ. ರಾಯರ್ ಮಗಳು ಈ ರೀತಿ ಓಡೋಗಿ ಮದುವೆ ಆಗ್ತಾ ಇದ್ದಾಳೆ ಅಂತ ನ್ಯೂಸ್ ಕವರ್ ಮಾಡೋದಕ್ಕೆ ಅರವಿಂದ್ ಆತ್ಮ ಇರೋದು ರಾಜ ಅನ್ನೋನ ಬಾಡಿಯಲ್ಲಿ. ರಾಜ ಒಬ್ಬ ಫ್ರಾಡ್. ಇದರಿಂದ ಇನ್ಸ್ಪೆಕ್ಟರ್ ಷಣ್ಮುಗವಲ್ಲಿ ಅಲ್ಲಿಗೆ ಬಂದು ಮೀಡಿಯಾದವರಿಗೆ ಪಾರು ಪ್ರೀತಿ ಮಾಡಿರೋದು ಇವನನ್ನಲ್ಲ, ಅರವಿಂದ್ ಅನ್ನೋ ಒಬ್ಬ ಹುಡುಗನನ್ನ ಅಂತ ಫೋಟೋ ತೋರಿಸಿ, ನೋಡಿ ನಿನ್ನೆ ರಾತ್ರಿ ಪಾರು ಅರವಿಂದ್ ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಕೊಟ್ರು, ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಅರವಿಂದ್ ಸಿಕ್ಬಿಟ್ಟ, ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ಬಂದಿದ್ದಾನೆ ಅಂತ ಕಂಪ್ಲೇಂಟ್ ವಾಪಸ್ ತಗೊಂಡ್ರು. ಅಣ್ಣಾನಗರ್ನಲ್ಲಿ ಸತ್ತೋಗಿದ್ದ ರಾಜನ ಬಾಡಿ ಮಿಸ್ಸಿಂಗ್ ಅಂತ ಆ ಏರಿಯಾದಲ್ಲಿ ರಿಪೋರ್ಟ್ ಆಗಿದೆ. ಆದರೆ ರಾಜ ಇಲ್ಲೇ ಇದ್ದಾನೆ. ನಮ್ಮನ್ನೆಲ್ಲ ರಾಜ ಸತ್ತೋದ ಅಂತ ನಂಬಿಸಿ ಅರವಿಂದ್ನ ಕಿಡ್ನಾಪ್ ಮಾಡಿದ್ದಾನೆ ಅನ್ನೋದು ನಮ್ಮ ಸಂದೇಹ. ಅದರಿಂದ ಇವನನ್ನ ಇನ್ವೆಸ್ಟಿಗೇಟ್ ಮಾಡೋಕೆ ನಾವು ಕಸ್ಟಡಿಗೆ ತಗೋತಾ ಇದ್ದೀವಿ ಅಂತ ಅರವಿಂದ್ನ ಇನ್ಸ್ಪೆಕ್ಟರ್ ಮತ್ತೆ ಪಾರುನ ರಾಯರ್ ಅಲ್ಲಿಂದ ಎಳ್ಕೊಂಡು ಹೋಗ್ತಾರೆ. ರಾಯರ್ ಹತ್ರ ಸಿಲ್ಲುವಂದನ್ ಅನ್ನೋನೊಬ್ಬ ಕೆಲಸ ಮಾಡ್ತಾ ಇರ್ತಾನೆ. ಅವನು ಅರವಿಂದ್ನ ನೋಡಿ, ನಾನು ಇವನನ್ನ ಆಗ್ಲೇ ಸಾಯಿಸಿದ್ನಲ್ಲ, ಮತ್ತೆ ಹೇಗೆ ಜೀವಂತವಾಗಿದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ರೈಟ್ ಮತ್ತು ಲೆಫ್ಟ್, ಅರವಿಂದ್ ಬಾಡಿ ಬ್ಲಾಸ್ಟ್ ಇಂದ ನಾಶ ಆಗೋಗಿದೆ. ಈಗ ಏನ್ ಮಾಡೋದು, ಸೆಂಟರ್ಗೆ ಏನಾದ್ರೂ ಗೊತ್ತಾದ್ರೆ ನಮ್ಮ ಕತೆ ಏನು ಅಂತ ಯೋಚನೆ ಮಾಡಬೇಕಾದ್ರೆ ಅಲ್ಲಿಗೆ ಸೆಂಟರ್ನ ಆಗಮನ ಆಗುತ್ತೆ. ಸೆಂಟರ್ನ ನೋಡಿ ಲೆಫ್ಟ್ ಮತ್ತು ರೈಟ್ಗೆ ತುಂಬಾ ಭಯ ಆಗ್ತಾ ಇದೆ. ನೀವು ಎಂತ ಮುಟ್ಟಾಲ್ ಕೆಲಸ ಮಾಡಿದ್ದೀರಾ, ನಿಮ್ಗೆ ಗೊತ್ತಾ, ತಪ್ಪಾಗಿ ಒಬ್ಬನನ್ನ ಸಾಯಿಸಿದ್ದು ಅಲ್ಲದೆ ಬೇರೆ ಬಾಡಿ ಒಳಗೆ ಅವನ ಆತ್ಮವನ್ನ ಪ್ರವೇಶ ಮಾಡಿಸಿ ಒಂದು ಹಾಸ್ಪಿಟಲ್ ಬ್ಲಾಸ್ಟ್ ಆಗೋದಕ್ಕೂ ಕಾರಣರಾಗಿದ್ದೀರಾ. ನೀವು ಅರವಿಂದ್ ಆತ್ಮದ ಜೊತೆ ನನ್ನ ಬಂದು ನೋಡ್ಲಿಲ್ಲ ಅಂದ್ರೆ ನಿಮಗೆ ಅತಿ ಕಠಿಣವಾದ ಶಿಕ್ಷೆ ಕೊಡಬೇಕಾಗಿ ಬರುತ್ತೆ ಅಂತ ಹೇಳ್ತಾರೆ. ಇನ್ಸ್ಪೆಕ್ಟರ್ ಅರವಿಂದ್ನ ಎಳ್ಕೊಂಡು ಬಂದು ಹೊಡಿತಾ ಇದ್ದಾಳೆ. ಅರವಿಂದ್ನ ಎಲ್ಲಿಟ್ಟಿದ್ಯಾ ಹೇಳು ಅಂತ. ರಾಜು ಇದ್ದ ಏರಿಯಾ ಸಿಸಿಟಿವಿ ಫುಟೇಜ್ ಮತ್ತೆ ನೇಬರ್ಸ್ನ ವಿಚಾರಿಸ್ತಾರೆ. ಸಿಸಿಟಿವಿ ಚೆಕ್ ಮಾಡಿದಾಗ ರಾಯರ್ನ ಹತ್ರ ಕೆಲಸ ಮಾಡೋ ಸಿಲ್ಲುವಂದನ್ ಅನ್ನೋನು ರಾಜು ಮನೆಯಿಂದ 5 ಗಂಟೆಗೆ ಹೊರಗೆ ಬರೋದನ್ನ ನೋಡ್ತಾರೆ. ಅವನು ಬಂದ ಮೇಲೇನೆ ರಾಜು ಸತ್ತೋಗಿರ್ತಾನೆ.
ರಾಯರ್ಗೆ ರಾಜು ಬಗ್ಗೆನೇ ಗೊತ್ತಿಲ್ಲ. ಈ ಸಿಲ್ಲು ಒಂದನ್ಗೆ ಹೇಗ್ ಗೊತ್ತಾಯ್ತು ಅಂತ ರಾಯರ್ ಬಗ್ಗೆ ವಿಚಾರಣೆ ಮಾಡ್ತಾರೆ. ಆಗ ತಿಳಿದು ಬರೋದೇನಂದ್ರೆ, ರಾಯರ್ ವೆಲ್ವೆಟ್ ರೋಸಾ ಅನ್ನೋ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋ ಹೀರೋಯಿನ್ ವೆನಿಲಾ ಮೇಲೆ ಆಸೆ ಪಟ್ಟಿರ್ತಾನೆ. ವೆನಿಲಾ ಒಂದೇ ಸಿನಿಮಾಯಿಂದ ತುಂಬಾ ಫೇಮಸ್ ಆಗಿರ್ತಾಳೆ. ಅವಳನ್ನ ಒಂದು ದಿನ ರಾಯರ್ ಮದುವೆ ಆಗ್ಬೇಕು ಅಂತ ಕಿಡ್ನಾಪ್ ಮಾಡ್ತಾನೆ. ರಾಯರ್ಗೆ ಒಂದು ಅಭ್ಯಾಸ ಇರುತ್ತೆ, ಏನು ಅಂದ್ರೆ ಇವರು ಯಾರನ್ನೇ ಕಿಡ್ನಾಪ್ ಮಾಡಿದ್ರು ಅವರ ಬೆನ್ನಿನ ಹಿಂದೆ ಟ್ಯಾಟೋ ಹಾಕ್ಸೋದು. ಅದರಂತೆ ವೆನಿಲಾ ಬೆನ್ನ ಹಿಂದೆ ರಾಯರ್ ಲವ್ಸ್ ವೆನಿಲಾ ಅಂತ ಟ್ಯಾಟೋ ಹಾಕಿಸ್ತಾನೆ. ವೆನಿಲಾನ ಬಲವಂತವಾಗಿ ಮದುವೆ ಆಗೋದು ರಾಯರ್ ಪ್ಲಾನ್. ಆದ್ರೆ ವೆನಿಲ್ಲಾ ರಾಯರ್ ಡ್ರೈವರ್ ಮೂರ್ತಿ ಸಹಾಯ ತಗೊಂಡು ತಪ್ಪಿಸ್ಕೊಂಡ್ ಬಿಡ್ತಾಳೆ. ಮೂರ್ತಿ ಮತ್ತು ವೆನಿಲ್ಲಾ ಇಬ್ರು ದುಬೈಗೆ ಹೋಗಿ ಸೆಟಲ್ ಆಗ್ಬಿಡೋಣ ಅನ್ಕೋತಾರೆ. ನಾವಿಲ್ಲಿದ್ರೆ ನಮ್ಮನ್ನ ರಾಯರ್ ಸುಮ್ಮನೆ ಬಿಡಲ್ಲ ಅಂತ ಪ್ಲಾನ್ ಮಾಡ್ತಾರೆ. ಅದಕ್ಕೆ ಅವರಿಗೆ ತುಂಬಾ ದುಡ್ಡು ಬೇಕಾಗಿ ಬರುತ್ತೆ. ಅದಕ್ಕೆ 3-4 ರಾಬರಿ ಮಾಡಿ ದುಡ್ಡು ಮಾಡ್ಕೋತಾರೆ. ಆದ್ರೆ ಒಂದು ದಿನ ಕುಡಿದ ಮತ್ತಿನಲ್ಲಿ ಇರಬೇಕಾದ್ರೆ ವೆನಿಲ್ಲಾ ಇನ್ಸ್ಟಾಗ್ರಾಮ್ ಲೈವ್ ನಲ್ಲಿ ರಾಯರ್ ಬಗ್ಗೆ, ನೀನೇನಾದ್ರೂ ದೊಡ್ಡ ಗ್ಯಾಂಗ್ಸ್ಟರಾ, ನಿನ್ನ ನೋಡಿದ್ರೆ ಎಲ್ಲರೂ ಭಯ ಪಡ್ಬೇಕಾ, ನಾವು ಭಯ ಪಡಲ್ಲ, ನೀನು ಇಲ್ಲಿವರೆಗೂ ಏನೇನ್ ಮಾಡಿದ್ಯೋ ಅದಕ್ಕೆಲ್ಲ ನಮ್ಮ ಹತ್ರ ಪ್ರೂಫ್ ಇದೆ ಅಂತ ಹೇಳ್ತಾಳೆ. ಆ ವಿಡಿಯೋ ತುಂಬಾ ವೈರಲ್ ಆಗುತ್ತೆ. ಆದ್ರೆ ಆ ದಿನ ಮುಗಿಯೋ ಅಷ್ಟರಲ್ಲಿ ರಾಯರ್ ಅವರನ್ನ ಆಕ್ಸಿಡೆಂಟ್ ಮಾಡಿಸಿ ಇಬ್ಬರನ್ನು ಮರ್ಡರ್ ಮಾಡೋಕ್ ಟ್ರೈ ಮಾಡ್ತಾನೆ. ಅದರಲ್ಲಿ ಮೂರ್ತಿ ಸತ್ತೋಗ್ತಾನೆ. ಆದರೆ ವೆನಿಲಾ ಉಳ್ಕೊಂಡು ಬಿಡ್ತಾಳೆ. ಅಲ್ಲಿಗೆ ಬಂದ ಇನ್ಸ್ಪೆಕ್ಟರ್ ಷಣ್ಮುಗವಲ್ಲಿ ವೆನಿಲಾ ಸ್ಥಿತಿಯನ್ನ ನೋಡಿ, ನೋಡಮ್ಮ, ನೀನು ಇಲ್ಲಿಂದ ದೇಶ ಬಿಟ್ಟು ಹೊರಟೋಗು, ಇಲ್ಲ ಆ ರಾಯರ್ ನಿನ್ನ ಸುಮ್ಮನೆ ಬಿಡಲ್ಲ, ನಾನು ನಿನ್ನ ಬಗ್ಗೆ ಯಾರಿಗೂ ಹೇಳಲ್ಲ, ಇನ್ನೊಂದ್ಸಾರಿ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ ಅಂತ ವೆನಿಲಾನ ಕಳಿಸ್ತಾರೆ. ರಾಯರ್ಗೆ ಫೋನ್ ಮಾಡಿ, ಆಕ್ಸಿಡೆಂಟ್ನಲ್ಲಿ ಮೂರ್ತಿ ಸ್ಪಾಟ್ ಔಟ್ ಆಗಿದ್ದಾನೆ, ನಮಗೆ ವೆನಿಲಾ ಬಾಡಿ ಸಿಗ್ಲಿಲ್ಲ, ವೆನಿಲಾ ತಪ್ಪಿಸ್ಕೊಂಡಿರ್ಬೋದು ಅಂತ ಸುಳ್ಳು ಹೇಳಿ ವೆನಿಲಾನ ಕಾಪಾಡ್ತಾರೆ. ಆದರೆ ಸಿಲ್ಲುವಂದನ್ ಯಾಕೆ ರಾಜುನ ಹುಡುಕೊಂಡೋದ ಅಂತ ಆ ಫುಟೇಜ್ನ ರಾಯರ್ಗೆ ಸೆಂಡ್ ಮಾಡ್ತಾಳೆ. ಅದನ್ನು ನೋಡಿ ರಾಯರ್ ಸಿಲ್ಲುವಂದನ್ನ ಹಿಡ್ಕೊಂಡು, ಏನೋ ಇದು, ಯಾಕೆ ನೀನು ರಾಜು ಮನೆ ಹತ್ರ ಹೋಗಿದ್ದೆ, ಅವನನ್ನ ಸಾಯಿಸಿರೋದು ನೀನೇನಾ ಅಂತ ಕೇಳ್ತಾರೆ. ಸಿಲ್ಲುವಂದನ್ಗೆ ಮಾತು ಬರಲ್ಲ. ಅದರಿಂದ ಫೋನ್ನಲ್ಲಿ ರಾಜು ಫೋಟೋನೋ ವೆನಿಲಾ ಫೋಟೋನೋ ತೋರಿಸಿ ಏನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆದರೆ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅದರಿಂದ ಮನೆ ಕೆಲಸ ಮಾಡೋ ವಯಸ್ಸಾದ ಹೆಂಗಸನ್ನು ಕರೆದು ಅವರನ್ನ ತೋರಿಸಿ ಒಂದು ವಿಷಯವನ್ನ ಕನ್ವೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅದು ಏನು ಅಂದ್ರೆ, ರಾಜು ಬೇರೆ ಯಾರೂ ಅಲ್ಲ, ಅದು ವೆನಿಲ್ಲಾನೇ. ವೆನಿಲ್ಲಾ ನಾನು ಎಲ್ಲೇ ಹೋದ್ರೂ ನನ್ನ ರಾಯರ್ ಬಿಡಲ್ಲ, ಸಾಯಿಸ್ಬಿಡ್ತಾರೆ ಅಂತ ಆಪರೇಷನ್ ಮಾಡಿಸ್ಕೊಂಡು ಗಂಡಸಾಗಿ ರಾಜು ಅನ್ನೋ ಹೆಸರಿನಲ್ಲಿ ಬದುಕ್ತಾ ಇದ್ದಾಳೆ. ಸರಿ, ಈ ವಿಷಯ ಸಿಲ್ಲುವಂದನ್ಗೆ ಹೇಗೆ ಗೊತ್ತಾಯ್ತು ಅಂದ್ರೆ, ಸಿಲ್ಲುವಂದನ್ ರಾಯರ್ಗೆ ಮೋಸ ಮಾಡಿ ಓಡೋಗಿದ್ದಾಳೆ ಅಂತ ಕೋಪದಲ್ಲಿರ್ತಾನೆ. ಒಂದಿನ ಸಿಲ್ಲುವಂದನ್ ಫ್ರೆಂಡ್ ಆಟೋದಲ್ಲಿ ಹೋಗ್ಬೇಕಾದ್ರೆ ಒಂದು ಹುಡುಗಿ ಫೇಸ್ ಆ್ಯಪ್ನ ಯೂಸ್ ಮಾಡಿಕೊಂಡು ಗಂಡಸಿಗೆ ಹೆಂಗಸಿನ ಮುಖ ಹಾಕಿ ಆಟ ಆಡ್ತಾ ಇರುತ್ತೆ. ಅಲ್ಲಿ ರಾಜು ಕೂಡ ಕೂತ್ಕೊಂಡಿರ್ತಾನೆ. ಅವನಿಗೂ ಹೆಂಗಸಿನ ಮುಖ ಹಾಕೋದನ್ನ ನೋಡಿ ಅವನಿಗೆ ಶಾಕ್ ಆಗುತ್ತೆ. ಇವನು ಡಿಟೋ ವೆನಿಲಾ ರೀತಿನೇ ಇದನ್ನಲ್ಲ ಅಂತ ಹಿಂದೆ ಫಾಲೋ ಮಾಡ್ಕೊಂಡು ಹೋಗಿ ವೆನಿಲಾ ಅಂತ ಕೂಗ್ತಾನೆ. ರಾಜು ಹಿಂತಿರುಗಿ ನೋಡೋದನ್ನ ಗಮನಿಸಿ ಆ ವಿಷಯವನ್ನ ಸಿಲ್ಲುವಂದನ್ ಹತ್ರ ಬಂದು ಹೇಳ್ತಾನೆ. ಅದರಿಂದ ಇವರಿಬ್ಬರು ಒಂದು ಪ್ಲಾನ್ ಮಾಡ್ತಾರೆ. ಡೆಲಿವರಿ ಬಾಕ್ಸ್ ಒಳಗೆ ಸಿಲ್ಲುವಂದನ್ನ ಇಟ್ಟು ರಾಜು ಮನೆಗೆ ಡೆಲಿವರಿ ಮಾಡ್ತಾನೆ. ರಾಜು ಪಕ್ಕದ ಮನೆಯವನು ರಾಜು ಮನೆಯಲ್ಲಿಲ್ಲ, ಇನ್ನು ಸ್ವಲ್ಪ ಹೊತ್ನಲ್ಲಿ ಬರ್ತಾನೆ, ಬಾಕ್ಸ್ ಕೊಡು, ನಾನು ತಗೊಂಡೋಗಿ ಅವನ ಮನೆಯಲ್ಲಿ ಇಟ್ಟಿರ್ತೀನಿ ಅಂತ ಇಸ್ಕೊಂಡೋಗಿ ಮನೆಯೊಳಗಿಡ್ತಾನೆ. ಬಾಕ್ಸ್ ಒಳಗಿದ್ದ ಸಿಲ್ಲುವಂದನ್ ಹೊರಗೆ ಬಂದು ಮಸ್ಕಿಟೋ ವೇಪರೈಸರ್ಗೆ ಅನ್ಕಾನ್ಶಿಯಸ್ ಆಗೋ ಲಿಕ್ವಿಡ್ನ ಮಿಕ್ಸ್ ಮಾಡಿ ಆನ್ ಮಾಡ್ತಾನೆ. ರಾಜು ಮನೆ ಒಳಗೆ ಬಂದಾಗ ಆ ಲಿಕ್ವಿಡ್ ಇಂದ ಅನ್ಕಾನ್ಶಿಯಸ್ ಆಗಿ ಕೆಳಗೆ ಬೀಳ್ತಾನೆ. ಸಿಲ್ಲುವಂದನ್ ಮಾಸ್ಕ್ ಹಾಕೊಂಡಿರೋದ್ರಿಂದ ಅವನಿಗೇನು ಆಗಲ್ಲ. ರಾಜು ಬಾಡಿನ ಹಾಸ್ಪಿಟಲ್ಗೆ ತಗೊಂಡು ಬಂದು ಇದು ವೆನಿಲ್ಲಾನ ಇಲ್ವಾ ಅಂತ ಚೆಕ್ ಮಾಡಿಸೋದು ಇವರ ಪ್ಲಾನ್ ಆಗಿರುತ್ತೆ. ಆದರೆ ಅಷ್ಟರಲ್ಲಿ ರಾಜು ಸತ್ತೋಗ್ತಾನೆ. ಲೆಫ್ಟ್ ಮತ್ತು ರೈಟ್ಗೆ ಕೊಟ್ಟ ಸಮಯ ಮೀರೋಗಿರುತ್ತೆ. ನೀವು ಅರವಿಂದ್ ಆತ್ಮದ ಜೊತೆ ಬಂದು ನನ್ನ ನೋಡ್ಲಿಲ್ಲ ಅಂತ ಸೆಂಟರ್ ಇವರಿಬ್ಬರನ್ನ ಮನುಷ್ಯರನ್ನಾಗಿ ಬದಲಾಯಿಸ್ಬಿಡುತ್ತೆ. ನಿಮಗೆ ಕಡೆಯದಾಗಿ ಒಂದು ಚಾನ್ಸ್ ಕೊಡ್ತೀನಿ. ನೀವು ನಾನು ಹೇಳೋ ಹಾಗೆ ಕೇಳಿದ್ರೆ ನಿಮ್ಮನ್ನ ನನ್ನ ಕೈಲಿ ಕಾಪಾಡೋದಕ್ಕೆ ಆಗುತ್ತೆ. ನೀವು ಹೋಗ್ತಾ ಇರೋ ಈ ಗಾಡಿ ಪಾರು ಮನೆಗೆ ಹೋಗ್ತಾ ಇದೆ, ಅವಳನ್ನ ನೀವು ಕಾಪಾಡಬೇಕು. ನಿಮಗೆ ಏನಾದರೂ ಪ್ರಾಬ್ಲಮ್ ಬಂದ್ರೆ ಈ ಬ್ಯಾಗ್ ಒಳಗೆ ಕೈ ಹಾಕಿ, ನಿಮಗೆ ಈ ಬ್ಯಾಗ್ ಸಹಾಯ ಮಾಡುತ್ತೆ ಅಂತ ಮೆಸೇಜ್ ಕಳಿಸ್ತಾರೆ. ಅರವಿಂದ್ ಫಿಂಗರ್ ಪ್ರಿಂಟ್ನ ಲ್ಯಾಬ್ಗೆ ಕಳಿಸಿರ್ತಾರೆ. ಅದು ವೆನಿಲಾ ಫಿಂಗರ್ ಪ್ರಿಂಟ್ಗೆ ಮ್ಯಾಚ್ ಆಗ್ತಾ ಇರುತ್ತೆ. ಇನ್ಸ್ಪೆಕ್ಟರ್ ಷಣ್ಮುಗವಲ್ಲಿ ಅರವಿಂದ್ಗೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾಳೆ. ಹೊಡಿಬೇಕಾದ್ರೆ ಅರವಿಂದ್ ಬೆನ್ನಿನಲ್ಲಿ ರಾಯರ್ ಲವ್ಸ್ ವೆನಿಲ್ಲಾ ಅಂತ ಇರುತ್ತೆ. ಈ ಟ್ಯಾಟೋನ ರಾಯರ್ ವೆನಿಲ್ಲಾಗೆ ಹಾಕ್ಸಿದ್ರು. ಇದು ಇವನ್ ಮೈ ಮೇಲೆ ಹೇಗೆ ಬಂತು ಅಂತ ಯೋಚನೆ ಮಾಡಬೇಕಾದ್ರೆ ವೆನಿಲಾ ಫಿಂಗರ್ ಪ್ರಿಂಟು ಅರವಿಂದ್ ಫಿಂಗರ್ ಪ್ರಿಂಟು ಮ್ಯಾಚ್ ಆಗ್ತಾ ಇದೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಈಗ ಅರವಿಂದ್ಗೆ ಅರ್ಥ ಆಗುತ್ತೆ, ನಾನು ಸೇರ್ಕೊಂಡಿರೋ ಬಾಡಿ ವೆನಿಲ್ಲಾ ಅನ್ನೋಳ್ದು, ಅವಳು ಆಪರೇಷನ್ ಮಾಡಿಸ್ಕೊಂಡು ಗಂಡಸಾಗಿರೋ ಬಾಡಿ ಅಂತ. ಅಯ್ಯಯ್ಯೋ, ಎಲ್ಲಿದ್ದೀರೋ ಲೆಫ್ಟ್ ಮತ್ತೆ ರೈಟ್, ಎಂತ ಕೆಲಸ ಮಾಡಿದ್ದೀರಾ, ಒಬ್ಳು ಹುಡುಗಿ ಬಾಡಿಯನ್ನ ನನಗೆ ಕೊಟ್ಟಿದ್ದೀರಾ ಅಂತ ಬೈಕೋತಾನೆ. ರಾಯರ್ ಇನ್ಸ್ಪೆಕ್ಟರ್ ಷಣ್ಮುಗವಲ್ಲಿಗೆ ನಮ್ಮ ಹುಡುಗರು ಬರ್ತಾರೆ. ನಿಮ್ಮ ಹತ್ರ ಇರೋದು ರಾಜು ಅಲ್ಲ, ಹುಡುಗನ ರೂಪದಲ್ಲಿರೋ ವೆನಿಲ್ಲಾ, ಅವಳನ್ನ ನಮ್ಮ ಹುಡುಗರ ಜೊತೆ ಕಳಿಸ್ಕೊಡು ಅಂತಾರೆ. ಇನ್ಸ್ಪೆಕ್ಟರ್ಗೆ ಭಯ ಸ್ಟಾರ್ಟ್ ಆಗುತ್ತೆ. ವೆನಿಲಾನ ಕರ್ಕೊಂಡೋಗಿ ಕೇಳಿದಾಗ ಆ ದಿನ ನಾನೇ ವೆನಿಲಾನ ಬಿಟ್ಟು ಕಳಿಸಿ ಸುಳ್ಳು ಹೇಳಿದ್ದೀನಿ ಅಂತ ರಾಯರ್ಗೆ ಗೊತ್ತಾದ್ರೆ ನನ್ನನ್ನ ಸುಮ್ಮನೆ ಬಿಡ್ತಾರಾ, ಸಾಯಿಸ್ಬಿಡ್ತಾರೆ ಅಂತ.
ರಾಯರ್ ಹುಡುಗರು ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅರವಿಂದ್ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾನೆ. ಅಷ್ಟೊತ್ತಿಗೆ ರಾಯರ್ ಹುಡುಗರು ಅಲ್ಲಿಗೆ ಬಂದು ಅರವಿಂದ್ನ ವೆನ್ನಿಲ್ಲ ಅಂತ ಒಡೆದು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ತಲೆಗೆ ಹೊಡೆದಿದ್ರಿಂದ ಅರವಿಂದ್ ಪ್ರಜ್ಞೆ ತಪ್ಪಿರ್ತಾನೆ. ರೈಟ್ ಮತ್ತು ಲೆಫ್ಟ್ ರಾಯರ್ ಮನೆಗೆ ಬರ್ತಾರೆ. ನಾವು ಪಾರುಗೆ ಪಿಜ್ಜಾ ಡೆಲಿವರಿ ಮಾಡೋಕೆ ಬಂದಿದ್ದೀವಿ ಅಂತ ಪಾರು ರೂಮಿಗೆ ಬರ್ತಾರೆ. ಪಾರುನೇ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ. ಅಲ್ಲಿಗೆ ಇವರು ಬಂದು, ಪಾರು ನಾವಿಬ್ರು ಅರವಿಂದ್ ಫ್ರೆಂಡ್ಸ್, ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗೋಕೆ ನಾವು ಇಲ್ಲಿಗೆ ಬಂದಿರೋದು ಅಂತ ಪಾರುನ ಕರ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾರೆ. ರಾಯರ್ ಜನಗಳು ಸುತ್ತಲೂ ಸರೌಂಡಿಂಗ್ ಆಗ್ತಾರೆ. ಯಾರೋ ನೀವೆಲ್ಲ, ಪಾರುನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ. ಲೆಫ್ಟ್ ಮತ್ತು ರೈಟ್ಗೆ ಸೆಂಟರ್ ಕೊಟ್ಟಿದ್ದ ಬ್ಯಾಗ್ ನೆನಪಾಗುತ್ತೆ. ನಿಮ್ಗೇನಾದ್ರೂ ಕಷ್ಟ ಬಂದ್ರೆ ಇದ್ರೊಳಗೆ ಕೈ ಹಾಕಿ ಅನ್ನೋದು ನೆನಪಾಗಿ ಬ್ಯಾಗ್ ಒಳಗೆ ಕೈ ಹಾಕ್ತಾರೆ. ಒಳಗೆ ಹಾವುಗಳು ಇರ್ತವೆ. ಅವುಗಳನ್ನ ರಾಯರ್ ಜನರ ಮೇಲೆಸೆದು ಅಲ್ಲಿಂದ ತಪ್ಪಿಸ್ಕೋತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಅರವಿಂದ್ನ ಕರ್ಕೊಂಡು ರಾಯರ್ ಜನರು ಮನೆಗೆ ಬರ್ತಾರೆ. ಅದೇ ಗಾಡಿ ತಕೊಂಡು ಲೆಫ್ಟ್ ರೈಟ್ ಪಾರು ಅಲ್ಲಿಂದ ತಪ್ಪಿಸ್ಕೋತಾರೆ. ರಾಯರ್ ವೆನಿಲ್ಲಾ ಎಲ್ಲಿ ಅಂತ ಕೇಳಿದ್ರೆ ಪಾರು ಹೋದ ಗಾಡಿಯಲ್ಲೇ ಅವಳು ಇದ್ಲು ಅಂತಾರೆ. ರಾಯರ್ ಅದರಿಂದ ಗಾಡಿ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾನೆ. ಈ ಕಡೆ ರಾಕೆಟ್ ಹಾಸ್ಪಿಟಲ್ ಬ್ಲಾಸ್ಟ್ ಆಗಿ ಕೋಮಾಗ ಹೋದವನು ಎಚ್ಚರಗೊಳ್ತಾನೆ. ಎಚ್ಚರ ಆದ್ಮೇಲೆ ಮಣಿ ಮೂಲಕ ನಾನು ಇಷ್ಟು ದಿನ ಕೋಮಾದಲ್ಲಿದ್ದೆ ಅಂತ ತಿಳ್ಕೊತಾನೆ. ಅರವಿಂದ್ ಬಾಡಿ ಕೂಡ ಸುರಕ್ಷಿತವಾಗಿರುತ್ತೆ. ಮಣಿ ಅರವಿಂದ್ ಬಾಡಿ ಮೇಲೆ ಸ್ಟ್ರೆಚರ್ ಬಿದ್ದುದ್ರಿಂದ ಏನೂ ಆಗ್ಲಿಲ್ಲ ಅಂತಾನೆ. ಅದಕ್ಕೆ ರಾಕೆಟ್, ಈ ಬಾಡಿನ ಯಾಕೋ ಇಷ್ಟು ದಿನದವರೆಗೂ ಇಟ್ಕೊಂಡಿದ್ದೆ, ಬಾ ಇವತ್ತೇ ಹೋಗಿ ಈ ಬಾಡಿನ ಮುಚ್ಚಾಕ್ ಬಿಡೋಣ ಅಂತ ಇವರು ಸಹ ಬರ್ತಾ ಇದ್ದಾರೆ. ವ್ಯಾನ್ ಒಳಗೆ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದ ಅರವಿಂದ್ ಎಚ್ಚರಗೊಳ್ತಾನೆ. ಪಾರು ಅರವಿಂದ್ನ ನೋಡಿ, ನೀನೇ ಗಿಲ್ಲಿಗೆ ಬಂದೆ ಅಂತ ಕೇಳ್ತಾಳೆ. ಅರವಿಂದ್ಗೆ ಇವರು ಲೆಫ್ಟ್ ರೈಟ್ ಅಂತ ತಿಳಿಯದೆ ಇವರು ಸಹ ರಾಯರ್ ಜನಗಳೇ ಇರಬೇಕು ಅಂತ ಹೊಡೆಯೋಕ್ ಹೋಗ್ತಾನೆ. ಅಷ್ಟೊತ್ತಿಗೆ ಹಿಂದೆ ಬರ್ತಾ ಇದ್ದ ರಾಯರ್ ಶೂಟ್ ಮಾಡ್ತಾನೆ. ಹೊಡೆದ ಬುಲೆಟ್ ಅರವಿಂದ್ ತಲೆಗೆ ಬಂದು ಹೊಡೆಯುತ್ತೆ. ಇವರು ಹೋಗ್ತಿದ್ದ ಗಾಡಿ ಮುಂದೆ ಬರ್ತಿದ್ದ ರಾಕೆಟ್ ಗಾಡಿಗೆ ಡಿಕ್ಕಿ ಹೊಡೆಯುತ್ತೆ. ಒಳಗಿದ್ದವರೆಲ್ಲ ಹೊರಗಾರಿ ಬೀಳ್ತಾರೆ, ಅರವಿಂದ್ ಬಾಡಿ ಸಮೇತ. ಪಾರು ಅರವಿಂದ್ನ ಹಿಡ್ಕೊಂಡು ಅಳ್ತಾ ಇದ್ದಾಳೆ. ಆದ್ರೆ ಮುಂದೆ ಅರವಿಂದ್ ಬಾಡಿ ಬಿದ್ದಿರುತ್ತೆ. ವೆನಿಲ್ಲಾ ಬಾಡಿಯಿಂದ ಅರವಿಂದ್ ಆತ್ಮ ತನ್ನ ಬಾಡಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಅದನ್ನು ನೋಡಿ ಪಾರು, ಅರವಿಂದ್ ನೀನು ವಾಪಸ್ ಬಂದ್ಬಿಟ್ಟಿಯಾ ಅಂತ ಓಡೋಗಿ ತಪ್ಕೋತಾಳೆ. ಅಲ್ಲಿಗೆ ರಾಯರ್ ಬರ್ತಾರೆ. ಇಷ್ಟೊತ್ತು ಇವನನ್ನ ಇಟ್ಕೊಂಡು ಅರವಿಂದ್ ಅಂತಿದ್ದೆ, ಇವಾಗ ಇವನನ್ನ ಇಟ್ಕೊಂಡು ಅರವಿಂದ್ ಅಂತಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಪಾರು, ಹೌದು ದೊಡ್ಡಪ್ಪ, ಇಷ್ಟೊತ್ತು ಇವರೇ ಅರವಿಂದ್ ಆಗಿದ್ರು, ಇವಾಗ ಇವರು ಅರವಿಂದ್ ಅಂತಾಳೆ. ರಾಯರ್ಗೆ ಏನು ಅರ್ಥನೇ ಆಗೋದಿಲ್ಲ. ಎಲ್ರನ್ನೂ ಹಿಡ್ಕೊಂಡು ಕಟ್ಟಾಕಿ ಸಾಯಿಸೋದಕ್ಕೆ ಹೋಗ್ತಾರೆ. ಸೆಂಟರ್ ಕೊಟ್ಟಿದ್ದ ಬ್ಯಾಗ್ ಅರವಿಂದ್ ಕೈಗೆ ಬರುತ್ತೆ. ಅದರ ಮೂಲಕ ಅರವಿಂದ್ ರಾಯರ ಜನಗಳನ್ನೆಲ್ಲ ಹೊಡೆದಾಕ್ತಾನೆ. ಬ್ಯಾಗ್ ಒಳಗೆ ಅರವಿಂದ್ಗೆ ಸೆಂಟರ್ನ ಮ್ಯಾಜಿಕ್ ಬಬಲ್ ಸಿಗುತ್ತೆ. ಆ ಬಬಲ್ನೇನಾದ್ರೂ ಊದಿ ಅದೇನಾದ್ರೂ ಒಡೆದೋದ್ರೆ ಆ ಜಾಗವೇ ನಾಶ ಆಗೋಗುತ್ತೆ. ಅದನ್ನ ರೈಟ್ ಮತ್ತು ಲೆಫ್ಟ್ ನೋಡಿ ಅದನ್ನ ಊದ್ಬೇಡ ಅಂತ ಕೂಕೋತಾರೆ. ಆದ್ರೂ ಅರವಿಂದ್ ಕೇಳ್ದೆ ಬಬ್ಬಲ್ನ ಊದ್ ಬಿಡ್ತಾನೆ. ಆ ಬಬ್ಬಲ್ನ ಒಂದು ಚಿಟ್ಟೆ ಬಂದು ಹೊಡೆದಾಕುತ್ತೆ. ಅದರಿಂದ ಆ ಜಾಗವೇ ಪೂರ್ತಿಯಾಗಿ ನಾಶ ಆಗೋಗುತ್ತೆ. ಎಲ್ರೂ ಸತ್ತೋಗ್ತಾರೆ. ಆದ್ರೆ ಪಾರು ಮತ್ತು ಅರವಿಂದ್ ಜೀವಕ್ಕೆ ಏನೂ ಆಗಲ್ಲ. ರೈಟ್ ಮತ್ತು ಲೆಫ್ಟ್ ಇಬ್ರು ತಮ್ಮ ಪ್ರಪಂಚಕ್ಕೆ ಹಿಂತಿರುಗ್ತಾ ಇವೆ. ಕಡೆಯ ಬಾರಿಗೆ ಅರವಿಂದ್ಗೆ ಕಾಣಿಸ್ಕೊಂಡು, ನಾವು ಮಾಡಿದ ಒಂದು ತಪ್ಪಿನಿಂದ ನಿನಗೆ ಇಷ್ಟೆಲ್ಲ ಕಷ್ಟ ಆಯ್ತು, ನಮ್ಮನ್ನ ಕ್ಷಮಿಸ್ಬಿಡು ಅಂತ ಕೇಳ್ತವೆ. ಅದಕ್ಕೆ ಅರವಿಂದ್, ನಾವು ನಾವಾಗಿರೋದೇ ಸರಿ ಅಂತ ಹೇಳ್ಕೊಟ್ರಿ, ಅದರಿಂದ ನಾನು ನಿಮ್ಮನ್ನ ಕ್ಷಮಿಸ್ತೀನಿ ಅಂತಾನೆ. ರೈಟ್ ಮತ್ತು ಲೆಫ್ಟ್ ಎರಡು ಅರವಿಂದ್ಗೆ ಬಾಯಿ ಮಾಡಿ ಅಲ್ಲಿಂದ ಹೊರಡ್ತವೆ. ಅಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಇದೇ ರೀತಿ ಸಿನಿಮಾ ಎಕ್ಸ್ಪ್ಲನೇಷನ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ಸಿನಿಮಾ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.